ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ಈ ಒಂದು ವಿಡಿಯೋದೊಳಗೆ ನಾವು ನಮ್ಮ 10ನೇ ತರಗತಿ ತ್ರಿಭುಜಗಳು ಪಾಠದ ಮೇಲಿನ LB ಆಧಾರಿತ 3 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣಂತ್ರಿ. ಓಕೆ, ನಾನು ನಿಮ್ಮ ಮ್ಯಾಥ್ಸ್ ಟೀಚರ್ ಮೃತ್ಯುಂಜಯ್. ಮತ್ತಾಗ್ತಾರ ಮತ್ತೆ ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡ್ಕೊಂತ ಹೋಗೋಣಂತ ಬರ್ರಿ. ಇದ್ರೊಳಗ ಮೊದಲನೇ ಪ್ರಶ್ನೆ 47ನೇದ್ದು ಏನದು ನೋಡ್ರಿ. ತ್ರಿಭುಜ ABC ಯಲ್ಲಿ ಕೋನ ADC ಈಕ್ವಲ್ ಟು ಕೋನ BAC ಆಗುವಂತೆ DU BCಯ ಮೇಲಿನ ಒಂದು ಬಿಂದುವಾಗಿದೆ. ಹಾಗಾದರೆ AC² BC ಇಂಟು CD ಎಂದು ಸಾಧಿಸಿ. ಈ ರೀತಿಯಾಗಿ ತ್ರಿಭುಜಗಳ ಮೇಲೆ ಏನಾದ್ರೂ ಲೆಕ್ಕಗಳು ಬಂದು ಅಂದ್ರೆ ಮೊದ್ಲೇಕ ಅವ್ರು ಏನ್ ಹೇಳಿದಾರಲ್ಲ ಅದೇ ರೀತಿಯಾಗಿ ನಾವು ಏನ್ ಮಾಡೋಣ ಅಂತಂದ್ರ ಚಿತ್ರ ತಕೊಂಡ್ ತಗೋಣಂತ್ರಿ. ಅದಾದ ನಂತರ ನಮ್ಗೆ ಏನಪ್ಪಾ ಅಂದ್ರೆ ಏನ್ ಮಾಡ್ಬೇಕು ಅನ್ನುವಂತ ಒಂದು ಕ್ಲಾರಿಟಿ ಸಿಗ್ತದೆ. ಏನ್ ಹೇಳಿದ್ದಾರೆ ಅವರು, ತ್ರಿಭುಜ ABC ಯಲ್ಲಿ, ಓಕೆ, ತ್ರಿಭುಜ ABC ಯಲ್ಲಿ, ರೈಟ್. ಹಾಗಾದ್ರೆ ಮೊದಲು ತ್ರಿಭುಜ ABC ನಾವು ಇಲ್ಲಿ ಚಿತ್ರ ತಗೊಂಡ್ರಿ. ತ್ರಿಭುಜ ABC ಯಲ್ಲಿ ADC ಈಕ್ವಲ್ ಟು BAC ಆಗುವಂತೆ ಇದ್ರೊಳಗೆ ಡಿ ಎಲ್ಲದ್ರಿ. ಓಕೆ, ಮುಂದೆ ಹೋಗೋಣಂತ್ರಿ. DU BCಯ ಮೇಲಿನ ಒಂದು ಬಿಂದುವಾಗಿದೆ. D BCಯ ಮೇಲಿನ ಒಂದು ಬಿಂದುವಾಗಿದೆ. ಸರಿ, ಇದು ಯಾವ ರೀತಿ ಬಿಂದುವಾಗಿದೆ ಅಂತಂದ್ರೆ ಕೋನ ADC, ಕೋನ ADC ಇಸ್ ಈಕ್ವಲ್ ಟು ಕೋನ BAC. ADC ಈಕ್ವಲ್ ಟು ಕೋನ ಸಾರಿ ಕೋನ BAC ಆಗುವಾಗ ಏನಪ್ಪಾ ಅಂದ್ರೆ ಡಿ ಬಿಂದು ಐತಿ. ಹಾಗಾದ್ರೆ ನಾವೇನಪ್ಪಾ ಅಂದ್ರೆ AC² ಈಕ್ವಲ್ ಟು BC ಇಂಟು CD ಎಂದು ಸಾಧಿಸಬೇಕಾಯ್ತಿ. ಓಕೆ, ಸೊ ತ್ರಿಭುಜದ ಮೇಲೆ ಏನಾದ್ರೂ ಲೆಕ್ಕ ಕೊಟ್ಟಾರ ಅಂತಂದ್ರ ಅದು ಎದರ ಮೇಲಿಂದ ಲೆಕ್ಕ ಆಗಿರ್ತೈತಿ ಅಂತಂದ್ರೆ ಸಮರೂಪ ತ್ರಿಭುಜಗಳ ಮೇಲಿಂದ ಲೆಕ್ಕ ಆಗಿರ್ತೈತಿ. ಓಕೆ, ಸೊ ಅವ್ರು ಏನ್ ಕೊಟ್ಟಾರ ಅದನ್ನ ಬರ್ಕೊಂಡ್ಬಿಡೋಣಂತ್ರಿ. ತ್ರಿಭುಜ ABC ಯಲ್ಲಿ, ತ್ರಿಭುಜ ABC ಯಲ್ಲಿ ಏನ್ರಿ ಕೋನ ADC ಈಕ್ವಲ್ ಟು ಕೋನ ADC ಈಕ್ವಲ್ ಟು ಕೋನ BAC. ಇದನ್ನ ನಾವು ಹೇಳ್ತಾ ಇಲ್ಲ, ಅವ್ರು ಕೊಟ್ಟಿರೋದನ್ನ ಇಲ್ಲಿ ಬರ್ಕೊಳಕತ್ತೀವಿ. ಓಕೆ, ಸಾಧಿಸಬೇಕು. ಏನ್ ಸಾಧಿಸಬೇಕು? ಸಾಧನೀಯ. ಏನ್ ಸಾಧನೀಯ ಏನೈತಿ ಅಂತಂದ್ರೆ AC² ಇಸ್ ಈಕ್ವಲ್ ಟು BC ಇಂಟು CD ಅಂತ ನಾವಿಲ್ಲಿ ಸಾಧಿಸಬೇಕಾಗೈತಿ. ಓಕೆ, ರೈಟ್. ಇದಕ್ಕಾಗಿ ನಾವು ಯಾವುದೇ ರೀತಿಯಾದಂತಹ ರಚನೆಯನ್ನ ಮಾಡ್ಕೋತಾ ಇಲ್ಲ. ಸೊ ಹಿಂಗಾಗಿ ನಾವು ಡೈರೆಕ್ಟ್ ಆಗಿ ಸಾಧನೆಗೆ ಹೋಗೋಣಂತ. ಸೊ ಇದ್ರೊಳಗೆ ನಾವೇನಪ್ಪಾ ಅಂತಂದ್ರೆ 2 ತ್ರಿಭುಜಗಳನ್ನ ತಗೋಬೇಕು. ನಮಗೆ ಸಮಸ್ಯೆ ಏನಪ್ಪಾ ಅಂದ್ರ ಆ 2 ತ್ರಿಭುಜಗಳು ಯಾವುವು ಅನ್ನೋದು ನಮ್ಮ ಪ್ರಶ್ನೆ. ಆ 2 ತ್ರಿಭುಜಗಳು ಯಾವ ಅಂತ ಏನ್ ಹೇಳ್ತೈತಿ ಅಂದ್ರ ಅವ್ರ ಏನ್ ಸಾಧಿಸ ಅಂತ ಕೊಟ್ಟಾರಲ್ರಿ ಅದು ಹೇಳ್ತೈತಿ. ಇಲ್ಲಿ ಏನ್ ಕೊಟ್ಟಾರ ನೋಡ್ರಿ, AC ಕೊಟ್ಟಾರ ಮತ್ತೆ BC ಕೊಟ್ಟಾರ. ಸೊ ಇಲ್ಲಿ AC ಮತ್ತೆ BC ಅದ. AC ಮತ್ತೆ BC ಇರುವಂತಹ ಬಾಹುಗಳನ್ನು ಹೊಂದಿರುವಂತಹ ತ್ರಿಭುಜ ಯಾವ್ದೈತಿ ಅಂದ್ರೆ ತ್ರಿಭುಜ ABC ಐತಿ. ಸೊ ಹಾಗಾದ್ರೆ ಆ ತ್ರಿಭುಜವನ್ನ ಇಲ್ಲಿ ತಗೊಳ್ಳೋಣಂತ್ರಿ. ತ್ರಿಭುಜ ABC ಮತ್ತು ತ್ರಿಭುಜ ಇನ್ನೊಂದು ತ್ರಿಭುಜ ತಗೋಬೇಕಲ್ರಿ. ಇಲ್ಲೇನದ್ರಿ CD ಅದ. ಓಕೆ, CD ಬಾಹು ಇರುವಂತಹ ತ್ರಿಭುಜ ಯಾವ್ದದ್ರಿ? ಅದು ಯಾವ್ದಪ್ಪ ಅಂತಂದ್ರ ತ್ರಿಭುಜ ADC. ಓಕೆ, ಇವೆರಡು ತ್ರಿಭುಜಗಳನ್ನು ತಗೊಳ್ಳೋಣ. ಇವೆರಡು ತ್ರಿಭುಜಗಳು ಏನಪ್ಪಾ ಅಂತಂದ್ರೆ ಸಮರೂಪ ಅಂತ ಸಾಧಿಸೋಣಂತ್ರಿ. ಈಗ ಸಮರೂಪ ಅಂತ ಸಾಧಿಸ್ಬೇಕಂದ್ರೆ ನಮಗ 4 ಏನಪ್ಪಾ ಅಂತಂದ್ರೆ ದಾರಿ ಅದಾವು. ಕೋನ 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 ಬಾಹು ಬಾಹು ಬಾಹು, ಇಲ್ಲ ಅಂದ್ರೆ ಬಾಹು ಕೋನ ಬಾಹು ಸಮರೂಪತೆಯಿಂದ ನಾವು ಇಲ್ಲಿ ಸಾಧಿಸಬಹುದು. ನಮಗೆ ಇಲ್ಲಿ ಕೋನದ ಬಗ್ಗೆ ಮಾಹಿತಿ ಇರೋದಕ್ಕ ನಾವೇನ್ ಮಾಡೋಣ ಅಂತಂದ್ರೆ ಕೋನ ಕೋನ ಸಮರೂಪತೆಯನ್ನ ತಗೊಳ್ಳೋಣಂತ್ರಿ. ಓಕೆ, ಸೊ ಇವೆರಡು ತ್ರಿಭುಜದೊಳಗೆ ಯಾವ್ದಾದ್ರು ಕೋನ ಸಮ ಐತ್ರಿ. ಅವ್ರ ಇಲ್ಲಿ ಕೊಡಾಕತ್ತಾರ ಏನ್ರಿ, ಕೋನ ADC ಈಕ್ವಲ್ ಟು ಕೋನ BAC. ನಾನು ಇದನ್ನ ಸ್ವಲ್ಪ ಉಲ್ಟಾ ಮಾಡಿ ಬರ್ಕೋತೇನ್ರಿ. ಏನಪ್ಪಾ ಅಂದ್ರೆ ಕೋನ BAC ಇಸ್ ಈಕ್ವಲ್ ಟು ಕೋನ ADC ಅಂತ ಬರ್ಕೋತೀನಿ. ಯಾಕೆ ಹಿಂಗ? ABC ತ್ರಿಭುಜ ಮೊದಲು ಇದ್ದದಕ್ಕೆ ಇದನ್ನ ಈ ಕಡೆ ತಗೊಂಡಿದ್ದೀನಿ. ADC ತ್ರಿಭುಜ ಆನಂತರ ಇದ್ದದಕ್ಕ ಕೋನ ADC ನ ನಾನು ನಂತರ ತಗೊಂಡಿದ್ದೀನಿ. ಓಕೆ, ರೈಟ್. ಇದು ಯಾವ ಆಧಾರದ ಮೇಲೆ ಹೇಳಾಕತ್ತೀವಿ? ಕಾರಣ ಬೇಕಲ್ಲ, ಇದು ದತ್ತ ಅದ. ಮತ್ತೆ ತ್ರಿಭುಜ ABC ಮತ್ತು ತ್ರಿಭುಜ ADC ಇದರೊಳಗೆ ಯಾವ್ದಾದ್ರು ಕೋನ ಸಮಾಧಾನ್ರಿ ಅದರಿ. ಅದು ಯಾವ್ದಪ್ಪ ಅಂತಂದ್ರೆ ಕೋನ C. ಯಾಕ್ರಿ? ಅದು ಎರಡು ಏನಪ್ಪಾ ಅಂದ್ರೆ ಎರಡು ತ್ರಿಭುಜದೊಳಗೂ ಅದೈತಿ. ಓಕೆ, ಕೋನ ABC ಒಳಗೂ ಕೋನ C ಐತಿ. ಆ ನಂತರ ಕೋನ ADC ಒಳಗೂ ಏನಪ್ಪಾ ಅಂತಂದ್ರೆ ಕೋನ C ಐತಿ. ACB ACD ಎರಡು ತ್ರಿಭುಜದೊಳಗೆ ಏನಪ್ಪಾ ಅಂತಂದ್ರೆ ಅದು ಸಾಮಾನ್ಯವಾಗೈತಿ. ಇದು ಉಭಯ ಸಾಮಾನ್ಯವಾಗಿರುವಂತಹ ಒಂದು ಕೋನ. ಸರಿ, ಒಂದು ತ್ರಿಭುಜದ 2 ಕೋನಗಳು ಇನ್ನೊಂದು ತ್ರಿಭುಜದ 2 ಕೋನಗಳಿಗೆ ಸಮ ಆದವು ಅಂತಂದ್ರ ನಾವೇನ್ ಹೇಳ್ಬೋದ್ರಿ? ತ್ರಿಭುಜ ABC ಸಮರೂಪ ತ್ರಿಭುಜ ADC. ಡೈರೆಕ್ಟ್ ಆಗಿ ಹಂಗ ಬರಿಬಾರ್ದ್ರಿ. ಯಾಕಂತಂದ್ರ ಇಲ್ಲಿ A ಕೋನಕ್ಕ ಅನುರೂಪ ಯಾವ್ದೈತ್ರಿ? D ಐತಿ. ಹಂಗಂದ್ರೆ ಇಲ್ಲಿ A ಇದ್ರೆ ಮೊದಲು D ಬರ್ತೈತಿ. ಇಲ್ಲಿ C ನಡ್ಬೇಕು, ಇಲ್ಲಿ C ಇದು C ಗೆ C ಅದ. ಇಲ್ಲಿ ಲಾಸ್ಟಿಗೆ C ಇದ್ರೆ ಇಲ್ಲಿ ಲಾಸ್ಟಿಗೆ C ಬರ್ತೈತಿ. ಇಲ್ಲಿ ADC ಒಳಗೆ D ಮತ್ತೆ C ತಗೊಂಡಿದೀವಿ. ಉಳಿದಿರುವಂತಹ ಒಂದು
ಅಕ್ಷರ ಯಾವ್ದಪ್ಪ ಅಂದ್ರೆ ಅದು ಎ, ಅದನ್ನ ನಾನಿಲ್ಲಿ ಇಡಬೇಕಾಗ್ತೇನ್ರಿ. ಆಗ್ಬೋದಾ? ಸರಿ, ಈಗ ಇದನ್ನ ಯಾವ ಆಧಾರದ ಮೇಲೆ ಹೇಳಿದ್ವಿ? ಇದನ್ನ ಯಾವ ಆಧಾರದ ಮೇಲೆ ಹೇಳಿದ್ವಿ ಅಂತಂತಂದ್ರೆ ಕೋನ ಸಮರೂಪತೆ ಆಧಾರದ ಮೇಲೆ ಇದನ್ನ ನಾವಿಲ್ಲಿ ಹೇಳಾಕತ್ತೀವಿ. ಓಕೆ, ಕೋನ ಸಮರೂಪತೆ, ಕೋನ ಸಮರೂಪತೆ ಆಧಾರ ಮೇಲೆ ಇದನ್ನ ನಾವಿಲ್ಲಿ ಹೇಳಾಕತ್ತೀವಿ. ಸರಿ, ಈಗ ಇದನ್ನ ನಾವು ಹೇಳಿದ ಬಳಿಕ ಏನಪ್ಪಾ ಅಂದ್ರೆ ಇದು ಒಂದು ಬರ್ಬೇಕಲ್ಲ, ಹಿಂಗಾಗಿ ನಾನು ಏನ್ ಮಾಡ್ತೇನೆ ಅಂದ್ರೆ ಇಲ್ಲಿ ಎಸಿ ಇರೋದಕ್ಕೆ ಫಸ್ಟ್ ಇಲ್ಲಿ ಎಸಿ ತಗೋತೇನ್ರಿ. ಎಸಿ ಬಾಗ್ಲೆ ಇಲ್ಲಿ ಏನ್ ಬರ್ತೈತಿ? ಎಸಿ ಗೆ ಅನುರೂಪ ಏನೈತಿ? ಡಿಸಿ ಐತಿ. ನಾ ಡಿಸಿ ಬರ್ಲಿಕ್ಕೆ ಸಿಡಿ ಬರ್ಕೋತೇನೆ, ಯಾಕಂದ್ರೆ ಸಾಧನೆಯೊಳಗ ಸಿಡಿ ಐತಿ, ಅದ್ರ ಸಲುವಾಗಿ. ರೈಟ್, ಈಸ್ ಈಕ್ವಲ್ ಟು ಈ ಕಡೆ ಎಸಿ ಆಯ್ತು, ಇನ್ನೊಂದು ಎಸಿ ಸ್ಕ್ವೇರ್ ಬರ್ಬೇಕಲ್ಲ, ಹಂಗಂದ್ರೆ ಇನ್ನೊಂದು ಎಸಿ ಆಗ್ಬೇಕು. ಇನ್ನೊಂದು ಎಸಿ ಅಂದ್ರೆ ಏನದ್ರಿ? ಇಲ್ಲಿ ಎಸಿ ಅದ, ಇಲ್ಲಿ ಎಸಿ ಬರ್ಕೊಳ್ಳೋಣ. ಇಲ್ಲಲ್ಲ ರೀ, ಇಲ್ಲಿ ಛೇದದೊಳಗೆ ಎಸಿ ಐತಿ. ಒಂದನೇದ್ದು ತ್ರಿಭುಜ ಅಂಶದೊಳಗೆ ಬರ್ತೈತಿ, ಎರಡನೇ ತ್ರಿಭುಜ ಛೇದದೊಳಗೆ ಬರ್ತೈತಿ. ಇಲ್ಲಿ ಎಸಿ ಅನುರೂಪ ಯಾವ್ದೈತ್ರಿ? ಬಿಸಿ ಐತಿ. ಸರಿನಾ? ಎಸಿ ಎಡಗಡೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಎಸಿ ಗುಂಡ್ಲೆ ಎಸಿ ಆಗತ್ತೆ. ಅಂದ್ರೆ ಎಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿಸಿ ಇಂಟು ಸಿಡಿ ಆಗಿರ್ತೈತಿ. ಅವ್ರೇನ್ ಸಾಧಿಸು ಅಂತ ಹೇಳಿದಾರ ಅದನ್ನ ನಾವಿಲ್ಲಿ ಸಾಧಿಸಿದೇವಿ. ಸೊ ನಾವಿಲ್ಲಿ ಒಂದು ವಾಕ್ಯವನ್ನೇ ಬರಿತೀವಿ, ಅದೇನು ಅಂತಂದ್ರೆ ಸಾಧಿಸಲಾಗಿದೆ. ಸರಿನಾ? ರೈಟ್. ಮೊದ್ಲೇಕ ಲೆಕ್ಕ ನೋಡ್ಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಿರ್ತಾವ್ರಿ, ಮಾಡ್ಕೋತ ಹೋದಂಗೆಲ್ಲ ಈಸಿ ಆಗ್ತಾವ. ಇಂಥವು ಒಂದು ನೀವು ಮುರಾಕ್ ಪ್ರಾಬ್ಲಮ್ ಏನ ಸಾಲ್ವ್ ಮಾಡಿದ್ರಿ ಅಂತಂದ್ರೆ ಇಂಥ ಲೆಕ್ಕ ಬಂದ್ರ ಆರಾಮಾಗಿ ನಾವು ಸಾಲ್ವ್ ಮಾಡ್ಲಿಕ್ಕೆ ಬರ್ತೈತಿ. ಓಕೆ, ರೈಟ್. ನೆಕ್ಸ್ಟ್ 48ನೇ ಪ್ರಶ್ನೆ. ಇದು ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಐತ್ರಿ. ಸೊ ಹಿಂಗಾಗಿ ಮೊದಲು ನಾನು ಇದನ್ನ ಚಿತ್ರ ತಕೊಂಡು ಮುಂದ ಲೆಕ್ಕ ಏನ್ ಕೊಟ್ಟಾರ ಅದನ್ನ ಮಾಡ್ಕೋತ ಹೋಗ್ತೇನ್ರಿ. ಸರಿನಾ? ಒಂದು ಸಮಾಂತರ ಚತುರ್ಭುಜ ಐತಿ, ಅದರದ್ದು ಬಾಹುಗಳನ್ನ ಏನೇನು ಕೊಟ್ಟಾರ ನೋಡ್ರಿ. ಎ, ಬಿ, ಸಿ, ಡಿ, ಅದಾದ ನಂತರ ಒಂದು ಕರ್ಣ, ಆ ನಂತರ ಇಲ್ಲಿ ಒಂದು ಬಾಹುವನ್ನ ಕೊಟ್ಟಾರ. ಸರಿ, ರೈಟ್. ಇದು ಓ, ಇದು ಪಿ, ಇದೇನಪ್ಪಾ ಅಂತಂದ್ರೆ ಇದು ಕ್ಯೂ. ಸರಿ, ಚಿತ್ರದಲ್ಲಿ ಎಬಿಸಿಡಿ ಒಂದು ಸಮಾಂತರ ಚತುರ್ಭುಜವಾಗಿದ್ದು ಪಿ ಬಿಂದುವು ಎ ಬಿ ಅನ್ನು 2:3 ಹಾಗೂ ಪಿ ಬಿಂದು ಏನ್ ಮಾಡ್ತೈತಿ ಅಂದ್ರೆ ಇದನ್ನ 2:3 ಅನುಪಾತದೊಳಗೆ ಏನಂತಂದ್ರ ವಿಭಾಗಿಸಾಕತೈತಿ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಕ್ಯೂ ಬಿಂದು ಡಿ ಸಿ ಅನ್ನು 4:1 ಅನುಪಾತ ಒಳಗೆ ಏನಪ್ಪಾ ಅಂತಂದ್ರ ವಿಭಾಗಿಸಾಕ ಹತ್ತೈತಿ. ಓಕೆ, ಹಂಗಂದ್ರೆ ಸರಿ, ಇದರ ಬಗ್ಗೆ ನಾನು ಮುಂದೆ ಬರ್ಕೊಳ್ಳಂತ್ರಿ. ಮೊದ್ಲಕ್ಕ ಚಿತ್ರ ಏನ್ ಕೊಟ್ರ ಅದನ್ನ ಪೂರ್ತಿಯಾಗಿ ತಕೊಂಡ್ಬಿಡೋಣಂತ. ಸರಿ, ಅನುಪಾತದಲ್ಲಿ ವಿಭಾಗಿಸಿದರೆ OA = 2 ಇಂಟು OC ಎಂದು ಸಾಧಿಸಿ. OA = 2 ಇಂಟು OC ಅಂತ ಸಾಧಿಸ್ರಿ ಅಂತ ಕೇಳಾಕತ್ತಾರ. ಸರಿನಾ? ರೈಟ್. ದತ್ತ ಏನೇನ್ ಕೊಟ್ರ ಅಂತಂದ್ರ ಎಬಿಸಿಡಿ ಒಂದು. ಓಕೆ, ಸೊ ಎಬಿಸಿಡಿ ಏನಾಗೈತಿ ಅಂತಂದ್ರೆ ಒಂದು ಸಮಾಂತರ ಚತುರ್ಭುಜ. ಸರಿನಾ? ಸಮಾಂತರ ಚತುರ್ಭುಜ ಇದು ಒಂದನೇದವ್ರು ಕೊಟ್ಟಿದ್ದು. ಅದಾದ ನಂತರ ಏನ್ರಿ ಏನ್ ಕೊಟ್ಟಾರ? ಎಪಿ ಅನುಪಾತ ಬಿಪಿ ಅಥವಾ ಪಿಬಿ ಇಸ್ ಈಕ್ವಲ್ ಟು ಏನಪ್ಪಾ ಅಂದ್ರೆ 2:3. ನಂತರ ಡಿ ಕ್ಯೂ ಅನುಪಾತ ಸಿ ಕ್ಯೂ ಇದೆಷ್ಟೈತಿ ಅಂತಂತಂದ್ರ 4:1 ಐತಿ. ಕರೆಕ್ಟಾ? ಸರಿ, ಹಾಗಾದ್ರೆ ನಮಗ ಇಲ್ಲಿ ಸಾಧನೀಯ ಏನು ಸಾಧಿಸಬೇಕು ಅಂತ ಕೇಳಿದಾರ ಅಂತಂತಂದ್ರ ಏನಂದ್ರೆ ದಟ್ ಇಸ್ OA = 2 ಇಂಟು OC ಅಂತ ಸಾಧಿಸ್ರಿ ಅಂತ ಹೇಳಿದ್ದಾರೆ. ಓಕೆನಾ? ಸರಿ, ನೆಕ್ಸ್ಟ್ ಸಾಧನೆ. ರೈಟ್, ಇಲ್ಲಿ ಇದನ್ನ ಬರ್ಕೊಂಡ್ಬಿಡ್ತೇನ್ರಿ. ಎಪಿ ಅಂದ್ರೆ ಎಷ್ಟು ಭಾಗ ಐತ್ರಿ? 2 ಭಾಗ ಐತಿ. ಬಿಪಿ ಅಂದ್ರೆ ಏನೈತಿ ಅಂತಂದ್ರೆ 3 ಭಾಗ ಐತಿ. ಇದು ನಮ್ಗೆ ಮುಂದೆ ಸಹಾಯಕ್ಕೆ ಬರ್ತಿರ್ತೈತಿ. ಅದ್ರ ಸಂಬಂಧ ಡಿ ಕ್ಯೂ ಇಸ್ ಈಕ್ವಲ್ ಟು 4 ಐತಿ, ಆನಂತರ ಸಿ ಕ್ಯೂ ಇಸ್ ಈಕ್ವಲ್ ಟು 1 ಐತಿ. ಓಕೆ, ರೈಟ್. ಸೊ ಇದನ್ನ ಮೊದಲಕ್ಕೆ ಇದನ್ನ ಬರ್ಕೊಳ್ಳೋಣ. ಅದಾದ ನಂತರ ನಮಗೆ ಮೊದಲು ಮಾಡುವಂತ ಕೆಲಸ ಏನಪ್ಪಾ ಅಂತಂದ್ರೆ 2 ತ್ರಿಭುಜಗಳನ್ನ ತಗೋಬೇಕು, ಅವೆರಡು ಸಮರೂಪ ಅಂತ ಸಾಧಿಸಬೇಕು. ಯಾವ 2 ತ್ರಿಭುಜ ತಗೋಬೇಕ್ರಿ? ಇಲ್ಲಿ ಅವು ಯಾವ ತಗೋಬೇಕಂತ ಇಲ್ಲಿ ಹೇಳ್ತಾ ನೋಡ್ರಿ. OA ಬಾಹು ಇರುವಂತಹ ತ್ರಿಭುಜ, ಹಂಗಂದ್ರ OAP. ಸೊ ಏನ್ರಿ? ತ್ರಿಭುಜ OAP ಮತ್ತು ಇಲ್ಲಿ ನೆಕ್ಸ್ಟ್ ಏನೈತ್ರಿ? OC ಅಂದ್ರೆ ಎಲ್ಲಿ ಆಗತ್ರಿ? OCQ. ಓಕೆ, OAP ಮತ್ತು OCQ ತ್ರಿಭುಜಗಳಲ್ಲಿ, ಇವೆರಡು ತ್ರಿಭುಜಗಳಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ ಸಮ ಇರುವಂತಹ ಕೋನಗಳನ್ನ ನಾವು ನೋಡೋಣಂತ್ರಿ. ಮೊದಲಕ್ಕೆ ಏನಪ್ಪಾ ಅಂದ್ರೆ ಕೋನ ಸಮರೂಪತೆಯನ್ನ ನಮಗ ಸಾಧಿಸ್ಲಿಕ್ಕೆ ಸಹಾಯ ಆಗ್ತೈತೆ ಅಂತ ನೋಡ್ತೀವಿ.
ಇದು ನೋಡಿದ್ವಿ ಅಂತಂದ್ರ ಇವೆರಡು ಕೋನ ಏನಾಗಿರ್ತಾವ ಅಂತಂದ್ರ ಸಮವಾಗಿರ್ತಾವ್ರಿ. ಯಾಕ್ರಿ? ಇವೆರಡೂ ಬಾಹುಗಳು ಸಮಾಂತರವಾಗಿದ್ದಾವು. ಆ ನಂತರ ಇದು ಒಂದು ಇದೇನಂತಂದ್ರ ಛೇದಕ ಅನ್ನೋದಾಯ್ತಂದ್ರ ಇವೆರಡು ಕೋನಗಳು ಸಮವಾಗಿರ್ತಾವು. ಯಾಕಂದ್ರ ಅಂತರ್ ಪರ್ಯಾಯ ಕೋನಗಳು. ಸೊ ಕೋನ OAP, ಕೋನ OAP is equal to ಕೋನ OCQ. OAP is equal to ಕೋನ OCQ. ಯಾಕಂದ್ರ ಪರ್ಯಾಯ ಕೋನಗಳು. ಸರಿ, ಇದಾಯ್ತು. ಮತ್ತೆ ಇನ್ನೂ ಒಂದು ಕೋನ ಏನಾದ್ರೂ ಸಮ ಆಯ್ತಾ ಅಂತಂದ್ರ ಇರ್ತದೆ ನೋಡ್ರಿ. ಈ ಕೋನಕ್ಕ ಈ ಕೋನ ಸಮ ಇರ್ತತಿ. ಯಾಕ್ರಿ? ಶೃಂಗಾಭಿಮುಖ ಕೋನಗಳಾಗಿರ್ತಾವು. ಸೊ ಕೋನ AOP ಇಸ್ ಈಕ್ವಲ್ ಟು ಕೋನ COQ ಆಗಿರ್ತತಿ. ಕರೆಕ್ಟಾ? COQ. ಯಾಕಂದ್ರೆ ಶೃಂಗಾಭಿಮುಖ ಕೋನಗಳು ಸಮವಾಗಿರ್ತಾವ. ಶೃಂಗಾಭಿಮುಖ ಕೋನಗಳು. ಸರಿ, ಈಗ ಒಂದು ತ್ರಿಭುಜದ ಎರಡು ಕೋನಗಳು ಇನ್ನೊಂದು ತ್ರಿಭುಜದ ಎರಡು ಕೋನಗಳು ಸಮ ಆಗ್ಯಾವ ಅಂತಂದ್ರ ಈ ಎರಡು ತ್ರಿಭುಜಗಳು ಏನಾಗಿರ್ತಾವ್ರಿ? ಸಮರೂಪ ತ್ರಿಭುಜಗಳಾಗಿರ್ತಾವ. ಅಂದ್ರೆ ತ್ರಿಭುಜ OAP ಸಮರೂಪ ತ್ರಿಭುಜ ಹೇಗೆ ಸಿ ಅದ ಹಂಗಂದ್ರ ನಡ್ಬರ್ಕ್ ಇಲ್ಲಿ ಐತಿ ಅಂದ್ರೆ ಇಲ್ಲಿ ಸಿ ಬರ್ಬೇಕು, ಇಲ್ಲಿ ಓ ಐತಿ ಹಂಗಂದ್ರೆ ಇಲ್ಲಿ ಏನ್ ಬರ್ಬೇಕ್ರಿ? ಓ ಬರ್ಬೇಕು. ಉಳಿದಿದ್ದಂತ ಅಕ್ಷರ ಯಾವ್ದಂತ ಅಂತಂದ್ರ ಕ್ಯೂ ಐತಿ. ಸರಿನಾ? ಕೋನ ತ್ರಿಭುಜ OAP ಈ ಸಮರೂಪ ತ್ರಿಭುಜ OCQ ಆಗಿರ್ತತಿ. ಸೊ ಹಿಂಗ ಅಂತಂದ್ರ ನಾವೇನ್ ಮಾಡೋಣ ಅಂತಂದ್ರ ಇವುಗಳ ಅನುಪಾತಗಳ ಎರಡು ತ್ರಿಭುಜಗಳು ಸಮರೂಪ ಆಗಿದಾವ ಅಂತಂದ್ರ ಅವುಗಳ ಬಾಹುಗಳು ಏನಪ್ಪಾ ಅಂತಂದ್ರ ಸಮಾನುಪಾತದಲ್ಲಿ ಇರ್ತಾವು. ಸೊ OA by OC is equal to AP ಬಾಗ್ಲೆ CQ. ಓಕೆ, AP ಬಾಗ್ಲೆ CQ is equal to OP ಬಾಗ್ಲೆ OQ. ಒಂದು ನಿಮಿಷ ಇದಕ್ಕೊಂದು ಕಾರಣ ಕೊಡ್ಲಿಲ್ರಿ. ಇದಕ್ಕೆ ಕಾರಣ ಕೊಟ್ಬಿಡೋಣ ಅಂತ ನಾವು. ಈ ಯಾಕ ಸಮರೂಪ ಆಗಿರ್ತಾವು ಅಂತಂತಂದ್ರ ಕೋನ ಸಮರೂಪತೆ ಇರುವುದರಿಂದ ಇವು ಸಮರೂಪ ಆಗಿರ್ತಾವ. ಓಕೆ, ಸರಿ, ರೈಟ್. ಈಗ ನಾವು ಇವೆರಡರೊಳಗೆ ಯಾವ್ದನ್ನು ತಗೋಬೇಕು? ನಮಗಿಲ್ಲಿ AP ಮತ್ತೆ BP ಬಗ್ಗೆ ಮಾಹಿತಿ ಐತಿ. AP BP BQ CQ ಬಗ್ಗೆ ಮಾಹಿತಿ ಐತಿ. ಸೊ ಹಂಗಾಗಿ ನಾ ಈ OP ನ ಏನ್ ಮಾಡ್ತೀನಿ ಅಂತಂದ್ರ ಬಿಡ್ತೇನೆ, ಇದಿಷ್ಟ ತಗೋತೇನ್ರಿ. OA ಬಾಗ್ಲೆ OC ಇಸ್ ಈಕ್ವಲ್ ಟು AP ಬಾಗ್ಲೆ CQ. ಓಕೆ, ಸೊ ಈಗ ಇವೆರಡೂ ಬಾಹುಗಳಲ್ಲಿ ಇದ್ರೊಳಗೆ ನೋಡಿದ್ವಿ ಅಂತಂದ್ರೆ ಇಲ್ಲಿ CD ಗೆ CQ ಗೆ ಏನಪ್ಪಾ ಅಂತಂದ್ರೆ ಇದು ಸಮ ಅದಾವ್ರಿ. CD ಮತ್ತೆ AB ಏನಾಗಿರ್ತಾವ್ರಿ? ಇವೆರಡು ಸಮ ಇರ್ತಾವ. ಸಾರಿ, CD ಮತ್ತು AB ಏನಾಗಿರ್ತಾವ್ರಿ? ಸಮ ಆಗಿರ್ತಾವ. ಹಂಗಂದ್ರ ಈ AP ಮತ್ತು CQ ನ ನಾನು ಏನ್ ಬರ್ತೀನಿ ಅಂದ್ರೆ AB ಮತ್ತು CD ರೂಪದೊಳಗೆ ಬರ್ತೀನಿ. ಯಾವ ರೀತಿ ಅಂತಂದ್ರೆ AP ಅಂದ್ರೆ ಏನದರಿ? AP ಅಂದ್ರೆ ಏನಪ್ಪಾ? AP ಅಂದ್ರೆ ಏನದರಿ? AP ಅಂದ್ರೆ ಎರಡದ. ಓಕೆ, ಸೊ ಹಾಗಾದ್ರೆ ನಾನು ಇಲ್ಲಿ ಏನ್ ತಗೋತೇನೆ ಅಂತಂದ್ರೆ AP ಬಾಗ್ಲೆ ಪೂರ್ತಿ AB ತಗೋತೇನ್ರಿ. AP ಬಾಗ್ಲೆ AP ಅಂದ್ರೆ ಎಷ್ಟದರಿ? ಎರಡದ. AB ಅಂದ್ರೆ 2 + 3 5 ಆಗುತ್ತೆ. ಅದೇ ರೀತಿಯಾಗಿ ನಾನು CQ ನಾನು ನೋಡ್ದಾಯ್ತು ಅಂತಂದ್ರೆ CQ ಬಾಗ್ಲೆ CD. CQ ಅಂದ್ರೆ ಎಷ್ಟದ್ರಿ? CQ ಅಂತಂದ್ರೆ ಎಷ್ಟೈತ್ರಿ? 1 ಐತಿ. ಓಕೆ, CD ಅಂದ್ರೆ ಎಷ್ಟೈತ್ರಿ? 5 ಐತಿ. 1 ಬಾಗ್ಲೆ 5. ಸೊ ಈಗ ನಮ್ಗೆ ಇಲ್ಲಿ AP ಬೇಕು. AP ಅಂದ್ರೆ ಏನಾಗುತ್ತಂದ್ರೆ AB ಬಲಗಡೆ ಹೋಗ್ಲಿ, ಇದೇನಾಗ್ತ್ರಿ? 2 ಬಾಗ್ಲೆ 5 ಇಂಟು AB ಆಗುತ್ತ. ಅದೇ ರೀತಿಯಾಗಿ ಇಲ್ಲಿ CQ ತಗೊಂಡ್ರಿ ಅಂದ್ರೆ ಇದು 1 ಬಾಗ್ಲೆ 5. CD ಬಲಗಡೆ ಹೋತಂದ್ರೆ ಏನಾಗತ್ರಿ? ಇಂಟು CD ಆಗಿರ್ತೈತಿ. ಓಕೆ, AP ಬಂತು, CQ ಬಂತು. ಈಗ ಇದನ್ನ 1 ಅಂತಂದ್ರೆ ಅನ್ಕೊಳ್ಳೋಣ. ಸಮೀಕರಣ 1ರಿಂದ ನಾವೇನ್ ಹೇಳ್ಬೋದ್ರಿ? OA ಬಾಗ್ಲೆ OC ಇಸ್ ಈಕ್ವಲ್ ಟು AP ಅಂದ್ರೆ ಏನೈತ್ರಿ? 2 ಬಾಗ್ಲೆ 5 AB ಬಾಗ್ಲೆ CQ ಅಂದ್ರೆ ಏನೈತ್ರಿ? CQ ಅಂತಂದ್ರೆ ಏನೈತ್ರಿ? 1 ಬಾಗ್ಲೆ 5 CD ಐತಿ. 5ಕ್ಕ 5 ಕ್ಯಾನ್ಸಲ್ ಆಯ್ತು. ಆ ನಂತರ AB ಗೆ CD ಕ್ಯಾನ್ಸಲ್ ಆಯ್ತ್ರಿ. ಯಾಕ್ರಿ? AB ಮತ್ತೆ CD ಏನಪ್ಪಾ ಅಂತಂದ್ರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು. ಯಾಕ ಅಂತಂದ್ರೆ AB ಈಕ್ವಲ್ ಟು CD. ಸರಿನಾ? ಹಾಗಾದ್ರೆ ಇಲ್ಲಿ ಏನು ಉಳಿತ ಅಂತಂದ್ರೆ OA ಬಾಗ್ಲೆ OC ಇಸ್ ಈಕ್ವಲ್ ಟು 2 ಬಾಗ್ಲೆ 1. OC ಈ ಕಡೆ ಹೋಗ್ಲಿ, 1 ಈ ಕಡೆ ಹೋಗ್ಲಿ, ಅಂದ್ರೆ ಇದೇನಾಗತ್ರಿ? OA ಇಸ್ ಈಕ್ವಲ್ ಟು 2 ಇಂಟು OC ಆಗಿರ್ತೈತಿ. ಸೊ ಅವ್ರೇನ್ ನಮಗ್ ಪ್ರೂವ್ ಮಾಡಂತ ಹೇಳಿದ್ರು ಅಂತಂದ್ರೆ OA ಈಕ್ವಲ್ ಟು 2 ಇಂಟು OC ಅಂತಂದ್ರೆ ಏನ್ ಮಾಡಂತಿದ್ರು, ನಾವು ಅದನ್ನ ಇಲ್ಲಿ ಮಾಡಿದೇವಿ. ಓಕೆ, ಸೊ ಅವ್ರು ಹೇಳಿದ್ದನ್ನ ನಾವಿಲ್ಲಿ ಸಾಧಿಸಲಾಗಿದೆ. ಓಕೆ, ಸರಿನಾ?
ರೈಟ್. ಸ್ವಲ್ಪ ಇದನ್ನೇನಪ್ಪಾ ಅಂದ್ರೆ ಒಂದಲ್ಲದೆ 2 ಸಾರಿ ಪ್ರಾಕ್ಟೀಸ್ ಮಾಡಿದ್ವಿ ಅಂದ್ರೆ ಈ ರೀತಿಯಾದಂತ ಲೆಕ್ಕಗಳನ್ನ ನಮಗ ಮಾಡಕ ಬಂದಿರ್ತೈತಿ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 49ನೇ ಲೆಕ್ಕ ಏನ್ ಕೊಟ್ರು ನೋಡ್ರಿ. ಚಿತ್ರದಲ್ಲಿ ಎ, ಬಿ ಮತ್ತು ಸಿ ಗಳು ಕ್ರಮವಾಗಿ OP, OQ ಗಳ ಮೇಲಿನ ಬಿಂದುಗಳಾಗಿವೆ. ಇಲ್ಲೊಂದು ಪಾಯಿಂಟ್ ಮಿಸ್ ಮಾಡ್ರಿ. ಏನಪ್ಪಾ ಅಂದ್ರೆ ಎ, ಬಿ, ಸಿ ಗಳು OP, OQ ಮತ್ತು OR ಮೇಲಿನ ಬಿಂದುಗಳು ಆಗಿವೆ. ಸರಿನಾ? ನಂತರ AB ಸಮಾಂತರ PQ, AB ಸಮಾಂತರ PQ, AB ಗೆ PQ ಸಮಾಂತರವಾಗೈತಿ. ಅದಾದ ನಂತರ AC ಸಮಾಂತರ PR ಆದಾಗ BC ಸಮಾಂತರ QR ಎಂದು ತೋರಿಸಿ. ಇದಕ್ಕಿದು ಸಮಾಂತರ ಅಂತಂದೇಳಿ ತೋರಿಸ್ರಿ ಅಂತ ಹೇಳಕತ್ತಾರ. ಸೊ ಈಗ ನಾವು ಈ ಒಂದು ತ್ರಿಭುಜಗಳ ಪಾಠದ ಮೇಲೆ ಸಮಾಂತರ, ಒಂದು ಬಾವಿಗೆ ಇನ್ನೊಂದು ಬಾವು ಸಮಾಂತರ ಅಂತ ನಾವು ನೋಡಿದ್ದೆಲ್ಲಿ ಅಂತಂದ್ರ ಏನ್ರಿ, ಥೇಲ್ಸ್ ಪ್ರಮೇಯದ ವಿಲೋಮದೊಳಗೆ ನಾವು ನೋಡಿದ್ದು. ಓಕೆ, ಸರಿ, ಅದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡೋಣಂತ್ರಿ. ಮೊದಲು ಇಲ್ಲಿ ಏನ್ ಕೊಟ್ರಲ್ಲ ಅದನ್ನ ನಾ ಇಲ್ಲಿ ಬರ್ಕೋತೀನಿ. ಏನ್ರಿ, ಮೊದಲನೇದ್ದು ದತ್ತ. ದತ್ತ ಏನು ಅಂತಂದ್ರ ಇದಕ್ಕಿದು ಸಮಾಂತರ. ಯಾವ್ದಕ್ಕೆ ಯಾವ ಸಮಾಂತರ? AB ಸಮಾಂತರ ಏನ್ರಿ, AB ಸಮಾಂತರ PQ, AB ಸಮಾಂತರ PQ ಮತ್ತೆ AC ಸಮಾಂತರ PR, AC ಸಮಾಂತರ PR. ಇದನ್ನ ಅವ್ರು ಕೊಟ್ಟಿದ್ದಾರೆ. ನಮಗ ಸಾಧಸಾಕ ಏನ್ ಕೇಳ್ಯಾರ ಅಂತಂದ್ರ ಇದನ್ನ ಕೇಳ್ಯಾರ. ಏನ್ರಿ, BC ಸಮಾಂತರ QR ಅನ್ನೋದನ್ನ ಸಾಧಿಸ್ರಿ ಅಂತ ಹೇಳಕತ್ತಾರ. ಓಕೆ, ಸಾಧನೀಯ. ನೆಕ್ಸ್ಟ್ ಸಾಧನೆ. ರೈಟ್. ಈಗ ನಾವೇನ್ ಮಾಡೋಣ ಅಂತಂದ್ರ ತ್ರಿಭುಜ OPQ ಅನ್ನ ತಗೊಳ್ಳೋಣ. ಸರಿನಾ? ತ್ರಿಭುಜ OPQ ನಲ್ಲಿ ಏನದರಿ, AB ಸಮಾಂತರ PQ ಅದ, AB ಸಮಾಂತರ PQ ಅದ. ಇದನ್ನ ನಾವು ಹೇಳ್ತಾ ಇಲ್ಲ, ಅವರೇ ಕೊಟ್ಟಿರೋದು. ಇದು ದತ್ತ. ಓಕೆ, ಸೊ ಈಗ ಒಂದು ಬಾಹುವಿಗೆ ಇನ್ನೊಂದು ಇಲ್ಲಿ ಏನಪ್ಪಾ ಅಂದ್ರೆ ಸಮಾಂತರವಾಗಿ ಒಂದು ರೇಖೆ ಐತಿ ಅಂತಂದ್ರ ಅದೇನ್ ಮಾಡ್ತೈತ್ರಿ, ಈ ಎರಡು ಬಾಹುಗಳನ್ನ ಸಮಾನ ಭಾಗದಲ್ಲಿ ಏನಂತಂದ್ರ ವಿಭಾಗಿಸ್ತೈತಿ. ಅಂದ್ರೆ OA ಬಾಗ್ಲೆ AP, OA ಬಾಗ್ಲೆ AP ಇಸ್ ಈಕ್ವಲ್ ಟು OB ಬಾಗ್ಲೆ OQ ಆಗಿರ್ತೈತಿ. ಸರಿನಾ? ರೈಟ್. ನೀವು ಈ ಒಂದೇ ತ್ರಿಭುಜ ನೋಡ್ರಿ ನಿಮ್ಗೊಂದು ಕ್ಲಾರಿಟಿ ಸಿಗ್ತೈತಿ. ಏನ್ರಿ, OPQ ತ್ರಿಭುಜವನ್ನ ನೋಡಿದ್ವಿ ಅಂತಂದ್ರ OA ಬಾಗ್ಲೆ OP ಇಸ್ ಈಕ್ವಲ್ ಟು OB ಬಾಗ್ಲೆ BQ, ಸಾರಿ OQ ಅಂತ ಬರ್ದೇವ, OB ಬಾಗ್ಲೆ BQ ಆಗಿರ್ತೈತಿ. OB ಬಾಗ್ಲೆ BQ ಆಗಿರ್ತೈತಿ. ಓಕೆ, ರೈಟ್. ಅದೇ ರೀತಿಯಾಗಿ ಈ ತ್ರಿಭುಜವನ್ನ ತಗೊಂಡಿ ಅಂದ್ರೆ ಇದಕ್ಕೆ ಸಮಾಂತರ ಐತಲ್ಲ, ಸೊ ಅದರ ಆಧಾರದ ಮೇಲೆ ನಾವೇನಾದ್ರೂ ಹೇಳದಾಯ್ತು ಅಂತಂದ್ರೆ ಏನ್ರಿ, ತ್ರಿಭುಜ OPR ನಲ್ಲಿ, ತ್ರಿಭುಜ OPR ನಲ್ಲಿ ಈ ಒಂದು ತ್ರಿಭುಜದೊಳಗೆ ನಾವೇನ್ ಹೇಳ್ಬೋದು ಅಂತಂದ್ರೆ OA ಬಾಗ್ಲೆ AP, ಓಕೆ, OA ಬಾಗ್ಲೆ AP ಇಸ್ ಈಕ್ವಲ್ ಟು OC ಬಾಗ್ಲೆ CR ಅಂತ ಹೇಳ್ಬೋದು. OC ಬಾಗ್ಲೆ OR ಯಾಕೆ ಬರಕತ್ತದ್ರಿ ಇಲ್ಲಿ, OC ಬಾಗ್ಲೆ CR. ಇದನ್ನ ಯಾವ ಆಧಾರದ ಮೇಲೆ ಬರ್ಕೊಂಡ್ವಿ ಅಂತಂದ್ರ ಥೇಲ್ಸ್ ಪ್ರಮೇಯದ ಮೇಲೆ. ಓಕೆ, ರೈಟ್. ಥೇಲ್ಸ್ ಪ್ರಮೇಯದ ಆಧಾರದ ಮೇಲೆ ನಾವಿದನ್ನ ಬರ್ಕೊಂಡಿದ್ದೀವಿ. ಒಂದು ನಿಮಿಷ, ಇದು ಸರಿನಾ? ಥೇಲ್ಸ್ ಪ್ರಮೇಯ. ಅಥವಾ ನಾವು ಇದನ್ನೇನಪ್ಪಾ ಅಂದ್ರೆ ಮೂಲ ಸಮಾನುಪಾತತೆ ಪ್ರಮೇಯ ಅಂತ ಬರೆದ್ರು ತೊಂದರೆ ಇಲ್ಲ. ಸೊ ಇದನ್ನು ಯಾವ ಆಧಾರದ ಮೇಲೆ ಬರ್ಕೊಂಡಿದೀವಿ ಅಂತಂತಂದ್ರೆ ಥೇಲ್ಸ್ ಪ್ರಮೇಯದ ಆಧಾರದ ಮೇಲೆ ಬರ್ಕೊಂಡಿದ್ದೀವಿ. ಸರಿನಾ? ರೈಟ್. ಈಗ OA by AP equal to OB by OQ ಐತಿ. ಅಂತ OA by OP equal to OC by CR ಐತಿ. ಓಕೆ, ಸೊ ಇದಕ್ಕೆ ಇದು ಈಕ್ವಲ್ ಐತಿ, ಇದಕ್ಕೆ ಇದು ಈಕ್ವಲ್ ಐತಿ, ಇದಕ್ಕೆ ಇದು ಈಕ್ವಲ್ ಐತಿ. ಇವೆರಡು ಸೇಮ್ ಅದಾವ ಅಂದ್ರೆ ಇವೆರಡು ಏನಾಗಿರ್ಬೇಕು ಅಂತಂದ್ರೆ ಸೇಮ್ ಇರ್ಬೇಕ್ರಿ. ಸೊ ಹಿಂಗಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಇದನ್ನ 1 ಅಂತ ಕರಿತೀನಿ, ಇದನ್ನ 2 ಅಂತ ಕರಿತೀನಿ. ಸಮೀಕರಣ 1 ಮತ್ತು 2ರಿಂದ, ಸಮೀಕರಣ 1 ಮತ್ತು 2ರಿಂದ ಏನ್ರಿ, OA by OP ಗೆ ಇದು OB by BQ ಈಕ್ವಲ್ ಐತಿ, OA by AP ಗೆ OC by CR ಈಕ್ವಲ್ ಐತಿ. ಅಂದ್ರೆ ಇವೆರಡು ಸಮ ಇರ್ತಾವು. ಹಂಗಂದ್ರ OB ಬಾಗ್ಲೆ BQ ಇಸ್ ಈಕ್ವಲ್ ಟು OC ಬಾಗ್ಲೆ CR ಆಗಿರ್ತೈತಿ. ಒಂದ್ ಸೆಕೆಂಡ್ ಚಿತ್ರ ನೋಡ್ರಿ. OB ಬಾಗ್ಲೆ BQ ಈಕ್ವಲ್ ಟು OC ಬಾಗ್ಲೆ CR. ಸೊ therefore ತ್ರಿಭುಜ OQR ನಲ್ಲಿ, ಸಾರಿ OQR ನಲ್ಲಿ, ತ್ರಿಭುಜ OQR ನಲ್ಲಿ ಏನ್ರಿ, OB ಬಾಗ್ಲೆ BQ ಅದ, OC ಬಾಗ್ಲೆ CR ಅದ ಅಂತಂದ್ರೆ ಈ BC ಏನಾಗಿರ್ತೈತ್ರಿ, QR ಗೆ ಏನಾಗಿರ್ತೈತಿ ಅಂತಂದ್ರೆ ಸಮಾಂತರ ಆಗಿರ್ತೈತಿ. BC ಸಮಾಂತರ QR ಆಗಿರ್ತೈತಿ. ಯಾಕ ಅಂತಂದ್ರೆ ಥೇಲ್ಸ್ ಪ್ರಮೇಯದ ವಿಲೋಮದ ಆಧಾರದ ಮೇಲೆ. ಓಕೆ, ಥೇಲ್ಸ್
ಪ್ರಮೇಯದ ವಿಲೋಮದ ಆಧಾರದ ಮೇಲೆ ಏನಾಗಿರ್ತೈತಿ ಅಂದ್ರೆ ಬಿ ಸಿ ಸಮಾಂತರ ಕ್ಯೂ ಆರ್ ಆಗಿರ್ತೈತಿ. ಸೊ ಅವ್ರೇನ್ ನಮ್ಗೆ ಸಾಧಿಸಿದ್ರಿ, ಬಿ ಸಿ ಸಮಾಂತರ ಕ್ಯೂ ಆರ್ ಅಂತನ ಸಾಧಿಸಂತ ಹೇಳಿದ್ರಿ. ಓಕೆ, ಸೊ ಅವ್ರು ಏನ್ ಹೇಳಿದ್ರು ನಾವಿಲ್ಲಿ ಅದನ್ನ ಸಾಧಿಸಲಾಗಿದೆ. ಸರಿನಾ? ನೆಕ್ಸ್ಟ್ 50ನೇ ಪ್ರಶ್ನೆ ಏನದ ನೋಡ್ರಿ. ತ್ರಿಭುಜ ಎಬಿಸಿಯ ಬಾಹುಗಳಾದ ಎಬಿ ಮತ್ತು ಬಿಸಿಗಳು ಹಾಗೂ ಮಧ್ಯರೇಖೆ ಎಡಿಯು ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ ನ ಬಾಹುಗಳಾದ ಪಿ ಕ್ಯೂ ಮತ್ತು ಕ್ಯೂ ಆರ್ ಹಾಗೂ ಮಧ್ಯರೇಖೆ ಪಿಎಂ ನೊಂದಿಗೆ ಸಮಾನುಪಾತತೆ ಹೊಂದಿದ್ದರೆ ತ್ರಿಭುಜ ಎಬಿಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಎಂದು ಸಾಧಿಸಿ ಅಂತ ಹೇಳಕತ್ತಾರ್ರಿ. ಓಕೆ, ಸ್ವಲ್ಪ ಏನಪ್ಪಾ ಅಂತಂದ್ರೆ ಲೆಕ್ಕ ದೊಡ್ಡದ ಅನ್ಸ್ಲಿಕ್ಕದತಿ. ಸೊ ವರಿ ಆಗುವಂತ ಅವಶ್ಯಕತೆ ಇಲ್ರಿ, ಸಮಾಧಾನದಿಂದ ಓದ್ಕೋ ತಗೊಂಡಂತ ನಮ್ಗೆ ಗೊತ್ತಾಗತ್ತ. ತ್ರಿಭುಜ ಎಬಿಸಿ ಒಳಗ ಬಾಹು ಎಬಿ ಮತ್ತು ಬಿಸಿ. ಓಕೆ, ದತ್ತ ಸರಿ ಏನ್ರಿ, ಬಾಹು ಎಬಿ ಮತ್ತು ಬಿಸಿ ಹಾಗೂ ಮಧ್ಯರೇಖೆ ಎಡಿ ಇವು ಏನಪ್ಪಾ ಅಂದ್ರೆ ಕ್ರಮವಾಗಿ ತ್ರಿಭುಜ ಪಿ ಕ್ಯೂ ಆರ್ ನ ಬಾಹುಗಳಾದ ಪಿ ಕ್ಯೂ ಆರ್ ಹಾಗೂ ಮಧ್ಯರೇಖೆ ಪಿಎಂ ಗಳೊಂದಿಗೆ ಸಮಾನುಪಾತ ಹೊಂದಿದ್ದರೆ ಅಂದ್ರೆ ಇವೇನಾಗ್ಯಾವ್ರಿ, ಇವು ಇದ್ರ ಬಾಹುಗಳು ಮತ್ತು ಮಧ್ಯರೇಖೆ, ಇದರ ಎರಡು ಬಾಹುಗಳು ಮತ್ತು ಮಧ್ಯರೇಖೆ ಏನಪ್ಪಾ ಅಂತಂದ್ರ ಸಮಾನುಪಾತತೆಯನ್ನ ಹೊಂದಿದವು, ಸಮಾನುಪಾತವು ಆಗ್ಯಾವು. ಹಾಗಾದ್ರೆ ನಾವು ಇಲ್ಲಿ ಸಾಧಿಸಬೇಕಾಗಿದ್ದು ಏನಪ್ಪಾ ಅಂತಂತಂದ್ರೆ ಸಾಧನೀಯ ಏನ್ ಸಾಧಿಸು ಅಂತಂದ ಅನ್ನಕತ್ತಾರ್ರಿ. ಈ ಒಂದು ತ್ರಿಭುಜ, ಯಾವ ಒಂದು ತ್ರಿಭುಜ ಎ ಬಿ ಸಿ ಇದು ಏನಂತಂದ್ರೆ ತ್ರಿಭುಜ ಪಿ ಕ್ಯೂ ಆರ್ ಗೆ ಸಮರೂಪವಾಗಿದೆ ಅಂತ ಹೇಳಿ ಸಾಧಿಸ್ರಿ ಅಂತ ಹೇಳ್ಕೊತಾರ್ರಿ. ಓಕೆ, ಸೊ ಎರಡು ತ್ರಿಭುಜ ಸಮರೂಪ ಅಂತ ಹೇಳ್ಬೇಕಾದಾಗ ನಾವು ನಾಲ್ಕು ಸಮರೂಪತೆ ನಿರ್ಧಾರಕ ಗುಣ ಒಳಗ ಒಂದು ಯಾವ್ದಾರು ಏನಪ್ಪಾ ಅಂದ್ರೆ ನಾವು ಅದು ಸಮ ಅಂತಂದ್ರೆ ಸಾಧಿಸಿದ್ವಿ ಅಂದ್ರೆ ನಮ್ ಕೆಲಸ ಮುಗೀತು. ಸರಿನಾ? ರೈಟ್, ಸಾಧನೆ. ಓಕೆ, ಸೊ ಇಲ್ಲಿ ನಾವು ನೋಡಿದ್ವಿ ಅಂತಂತಂದ್ರೆ ಓಕೆ, ಎ ಬಿ ಬಾಗ್ಲೆ ಪಿ ಕ್ಯೂ, ಬಿ ಸಿ ಬಾಗ್ಲೆ ಕ್ಯೂ ಆರ್, ಏನ್ರಿ ಬಿ ಸಿ ಬಾಗ್ಲೆ ಕ್ಯೂ ಆರ್ ಆನಂತರ ಎಡಿ ಬಾಗ್ಲೆ ಪಿ ಎಂ ಐತಿ. ಓಕೆ, ಸರಿ, ಈಗ ನಾವು ಮೊದಲಕ್ಕೆ ಏನಪ್ಪಾ ಅಂತಂದ್ರೆ ಈ ತ್ರಿಭುಜ ಸಮರೂಪ ಅಂತಂದ್ರೆ ಸಾಧಿಸೋಣಂತ್ರಿ. ಓಕೆ, ಈ ಬಿ ಸಿ ಬಾಗ್ಲೆ ಕ್ಯೂ ಆರ್ ಅನ್ನ ನಾ ಸ್ವಲ್ಪ ಬದಲಾವಣೆ ಮಾಡಿ ಬರ್ಕೋತೇನ್ರಿ. ಎ ಬಿ ಬಾಗ್ಲೆ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಬಾಗ್ಲೆ ಕ್ಯೂ ಆರ್ ಇಸ್ ಈಕ್ವಲ್ ಟು ಎಡಿ ಬಾಗ್ಲೆ ಪಿ ಎಂ. ಓಕೆ, ಇದನ್ನ ನಾವು ಹೇಳ್ತಾ ಇರೋದಲ್ಲ, ಅವ್ರಿಗೆ ಕೊಟ್ಟಿರೋದು, ಇದು ದತ್ತ. ಇದ್ರೊಳಗೆ ಒಂದು ಸಣ್ಣ ಬದಲಾವಣೆ ಅದೇನಪ್ಪಾ ಅಂತಂತಂದ್ರೆ ಈಗ ಎ ಬಿ ಬಾಗ್ಲೆ ಪಿ ಕ್ಯೂ ಐತಿ, ಆ ನಂತರ ಎಡಿ ಬಾಗ್ಲೆ ಪಿ ಎಂ ಐತಿ. ನಮಗ ಎಡಿ ಬಾಗ್ಲೆ ಕ್ಯೂ ಎಂ ಅಂತ ಬಂತು ಅಂತಂದ್ರೆ ಈ ತ್ರಿಭುಜ ಸಮರೂಪ ಅಂತ ಹೇಳ್ಬೋದು. ಸರಿನಾ? ಸರಿ, ಹಾಗಾದ್ರೆ ನಾ ಬಿ ಸಿ ಅನ್ನ ನಾ ಏನ್ ಮಾಡ್ತೀನಿ ಅಂತಂತಂದ್ರೆ ಎರಡು ಬಿ ಡಿ ಅಂತ ಬರ್ಕೋತೀನಿ, ಯಾಕಂದ್ರೆ ಡಿ ಏನಪ್ಪಾ ಅಂದ್ರೆ ಬಿಸಿಯ ಮಧ್ಯ ಬಿಂದು ಅಂತ ಹೇಳಕತ್ತಾರ. ಸೊ ಇದಕ್ಕಿದು ಸಮ ಐತೆ ಅಂತಂದ್ರೆ ಬಿಸಿ ಅನ್ನೋದು 2 ಇಂಟು ಬಿ ಡಿ ಆಗಿರ್ತೈತಿ. ಅದೇ ರೀತಿಯಾಗಿ ಇದು ಸಮ ಐತಿ ಅಂತಂದ್ರೆ ದಟ್ ಕ್ಯೂ ಆರ್ ಈಕ್ವಲ್ ಟು 2 ಕ್ಯೂ ಎಂ ಅಂತ ಬರ್ಕೊಳ್ಳೋಣಂತ್ರಿ. ಸರಿನಾ? ಈಸ್ ಈಕ್ವಲ್ ಟು ಎಡಿ ಬಾಗ್ಲೆ ಪಿ ಎಂ. ಓಕೆ, 2ಕ್ಕೆ 2 ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಎ ಬಿ ಬಾಗ್ಲೆ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಡಿ ಬಾಗ್ಲೆ ಕ್ಯೂ ಎಂ ಇಸ್ ಈಕ್ವಲ್ ಟು ಎಡಿ ಬಾಗ್ಲೆ ಪಿ ಎಂ ಅಂತ ಆಯ್ತು. ಹಾಗಾದ್ರೆ ತ್ರಿಭುಜ ಎ ಬಿ ಸಿ ಸಮರೂಪ ಸಮರೂಪ ಪಿ ಕ್ಯೂ ಎಂ ಅಂತ ಆಯ್ತು. ಸರಿನಾ? ರೈಟ್, ಇವೆರಡು ತ್ರಿಭುಜಗಳು ಸಮರೂಪ ಆಗಿದಾವು ಅಂತಂತಂದ್ರ ಇವುಗಳ ಅನುರೂಪ ಕೋನಗಳು ಏನಾಗಿರ್ತಾವ್ರಿ? ಸಮ ಆಗಿರ್ತಾವ. ಅಂದ್ರೆ ಈ ಕೋನಕ್ಕ ಈ ಕೋನ ಸಮ ಆಗಿರ್ತೈತಿ. ಓಕೆ, ಕೋನ ಎ ಬಿ ಡಿ ಇಸ್ ಈಕ್ವಲ್ ಟು ಕೋನ ಪಿ ಕ್ಯೂ ಎಂ ಆಗಿರ್ತೈತಿ. ಓಕೆ, ಸರಿ, ಈಗ ನಾನು ದಟ್ 2 ಕೋನಗಳನ್ನ ನೋಡ್ಲಿಕ್ಕೆ ಹೋಗಂದ್ರೆ 2 ಕೋನಗಳು ಸಿಗ್ತಾ ಇಲ್ಲ, 2 ಕೋನ ಸಿಗ್ತಾ ಇಲ್ಲ, 3 ಕೋನ ಅಂತೂ ಸಿಗುದೇ ಇಲ್ಲ. ಆದ್ರೆ ನಮ್ಗೆ ಒಂದು ಕೋನ ಸಿಕ್ಕೈತಿ. ಇದ್ರ ಜೊತೆಗೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ ಬಾಹುಗೆ ಈ ಬಾಹು ಅಂದ್ರೆ ಎ ಬಿ ಬಾಗ್ಲೆ ಪಿ ಕ್ಯೂ ಏನದರಿ ಅನುಪಾತ ಐತಿ. ಆ ನಂತರ ಬಿ ಸಿ ಬಾಗ್ಲೆ ಕ್ಯೂ ಆರ್ ಅದು ಏನಪ್ಪಾ ಅಂತಂದ್ರೆ ಅನುಪಾತ ಐತಿ. ಅದನ್ನ ನಾವ್ ಹೇಳ್ತಾ ಇಲ್ಲ, ದತ್ತ ಕೊಟ್ಟಾರ. ಹಂಗಂದ್ರೆ ನಾನು ಅದನ್ನ ತಗೋತೀನಿ. ಏನ್ರಿ? ಎ ಬಿ ಬಾಗ್ಲೆ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ
ಬಾಗ್ಲೆ ಕ್ಯೂ ಆರ್ ಇವೆರಡನ್ನ ಯಾಕೆ ತೊಗೊಳಕತ್ತೀವಿ ಅಂದ್ರೆ ಈ ಕೋನಕ್ಕೆ ಈ ಕೋನ ಸಮ ಐತಿ, ಈ ಕೋನವನ್ನ ಉಂಟು ಮಾಡುವಂತಹ ಬಾಹುಗಳು ಇದು ಮತ್ತು ಏನಪ್ಪಾ ಅಂದ್ರೆ ಇದು ಬಿ ಸಿ, ಆ ನಂತರ ಪಿ ಕ್ಯೂ ಮತ್ತು ಕ್ಯೂ ಆರ್ ಇವು ಸಮಾನುಪಾತತೆ ಒಳಗದವು. ಹಂಗಂದ್ರ ನಾವು ಏನಂತಂದ್ರ ಏನ್ ಹೇಳ್ಬೋದ್ರಿ, ಈ ತ್ರಿಭುಜಕ್ಕ ಈ ತ್ರಿಭುಜ ಸಮರೂಪ ಐತಿ ಅಂತ ಹೇಳ್ಬೋದು. ಹೆಂಗೆ? ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಅಂತ ಹೇಳ್ಬೋದು. ಕಾರಣ ಏನಪ್ಪಾ ಅಂತಂತಂದ್ರ ಈ ತ್ರಿಭುಜದ ಎರಡು ಬಾಹುಗಳು ಒಂದು ಕೋನ, ಈ ತ್ರಿಭುಜದ ಎರಡು ಬಾಹುಗಳು ಒಂದು ಕೋನವನ್ನ ತೋಳಾಗತ್ತೀವಿ. ಹಂಗಂದ್ರೆ ಬಾ ಕೋ ಬಾ ಸಮರೂಪತೆಯಿಂದ. ಓಕೆ, ಸೊ ಬಾಕೋ ಬಾ ಸಮರೂಪತೆಯಿಂದ ನಾವೇನ್ ಹೇಳ್ತೀವಿ ಅಂತಂದ್ರೆ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಅಂತ ಹೇಳ್ತೇವಿ. ಅವ್ರೇನ್ ಸಾಧಿಸಂದಾರ ನಾವು ಇದನ್ನ ಇಲ್ಲಿ ಸಾಧಿಸಿದೇವಿ. ಓಕೆ, ಸಾಧಿಸಲಾಗಿದೆ. ಓಕೆ ರೈಟ್. ಈಗ ಅದೇ ಇಲ್ಲಿ ನೋಡ್ದಾಯ್ತು ಅಂದ್ರೆ ಏನ್ರಿ, ಕೋನಕ್ಕ ಕೋನ ಸಮ ಐತಿ, ಬಾಹುವಿನ ಅನುಪಾತ ಸೇಮ್ ಐತಿ. ಸೊ ಹಿಂಗಾಗಿ ಇದು ಬಾಕೋಬಾ ಸಮರೂಪತೆಯಿಂದ ಎರಡು ತ್ರಿಭುಜಗಳು ಏನಾಗಿರ್ತಾವ ಅಂತಂದ್ರೆ ಸಮರೂಪ ಆಗಿರ್ತಾವ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 51ನೇ ಪ್ರಶ್ನೆ ಏನದು ನೋಡ್ರಿ. ಚಿತ್ರದಲ್ಲಿ ಪಿ ಎಸ್ ಡಿವೈಡೆಡ್ ಬೈ ಎಸ್ ಕ್ಯೂ ಈಕ್ವಲ್ ಟು ಪಿ ಟಿ ಬೈ ಟಿ ಆರ್, ಪಿ ಎಸ್ ಬೈ ಎಸ್ ಕ್ಯೂ ಈಕ್ವಲ್ ಟು ಪಿ ಟಿ ಬೈ ಟಿ ಆರ್ ಮತ್ತು ಕೋನ ಪಿ ಎಸ್ ಟಿ ಇಸ್ ಈಕ್ವಲ್ ಟು ಕೋನ ಪಿ ಆರ್ ಕ್ಯೂ ಆದಾಗ ತ್ರಿಭುಜ ಪಿ ಕ್ಯೂ ಆರ್ ಒಂದು ಸಮದ್ವಿಬಾಹು ತ್ರಿಭುಜ ಎಂದು ಸಾಧಿಸಿ. ಇದನ್ನ ಸಮದ್ವಿಬಾಹು ತ್ರಿಭುಜ ಅಂತಂದ್ರೆ ಸಾಧಿಸ್ರಿ ಅಂತ ಹೇಳಾಕತ್ತಾರ್ರಿ. ಸರಿನಾ? ರೈಟ್. ಈಗ ಮೊದ್ಲಿಗೆ ಏನ್ ಮಾಡೋಣ ಅಂತಂದ್ರೆ ಅವ್ರ ಏನ್ ಕೊಟ್ಟಾರಲ್ರಿ ಅದನ್ನ ನೀಟಾಗಿ ಬರ್ಕೊಳ್ಳೋಣ ಅಂತ. ಅದೇನ್ರಿ, ದತ್ತ ಏನೈತ್ರಿ ಪಿ ಎಸ್ ಬೈ ಎಸ್ ಕ್ಯೂ ಇಸ್ ಈಕ್ವಲ್ ಟು ಪಿ ಟಿ ಬಾಗ್ಲೆ ಟಿ ಆರ್. ಕರೆಕ್ಟಾ? ಸರಿ. ಪಿ ಎಸ್ ಬೈ ಎಸ್ ಕ್ಯೂ ಈಕ್ವಲ್ ಟು ಪಿ ಟಿ ಬೈ ಟಿ ಆರ್. ಮತ್ತು ಇನ್ನೊಂದು ಏನ್ ಹೇಳಾಕತ್ತಾರೆ ಅವರು, ಕೋನ ಪಿ ಎಸ್ ಟಿ ಇಸ್ ಈಕ್ವಲ್ ಟು ಕೋನ ಪಿ ಆರ್ ಕ್ಯೂ ಅಂತ ಹೇಳಾಕತ್ತಾರೆ. ಓಕೆ, ಕೋನ ಪಿ ಆರ್ ಕ್ಯೂ. ಸೊ ದತ್ತ ಸಾಧನೀಯ ಏನ್ ಸಾಧಿಸಬೇಕಾಗೈತಿ ಅಂತಂದ್ರೆ ಇಲ್ಲಿ ನಾವು ಏನ್ರಿ, ತ್ರಿಭುಜ ಎ ಪಿ ಕ್ಯೂ ಆರ್ ಒಂದು ಸಮದ್ವಿಬಾಹು ತ್ರಿಭುಜ ಅಂತ ಸಾಧಿಸಬೇಕಾಗೈತಿ. ಸರಿ ರೀ? ರೈಟ್. ಓಕೆ, ಸಾಧನೆ. ರೈಟ್. ಈಗ ನಾವು ಈ ಪ್ರಶ್ನೆ ಇದು ಏನ್ ಕೊಟ್ರಲ್ಲ ಅದನ್ನ ನೋಡಿದಂಗೆ ಗೊತ್ತಾಗತ್ರಿ ಏನಂತಂದ್ರೆ ಈ ಎಸ್ ಟಿಗೆ ಕ್ಯೂ ಆರ್ ಸಮಾಂತರ ಆಗೈತಿ. ಯಾಕಂತಂದ್ರೆ ಈಗ ಪಿ ಎಸ್ ಬೈ ಎಸ್ ಕ್ಯೂ ಬಾಗ್ಲೆ ಎಸ್ ಕ್ಯೂ ಇಸ್ ಈಕ್ವಲ್ ಟು ಪಿ ಟಿ ಬಾಗ್ಲೆ ಟಿ ಆರ್ ಆಗೈತಿ ಅಂತಂದ್ರೆ ಇದ್ರ ಆಧಾರದ ಮೇಲೆ ನಾವೇನ್ ಹೇಳ್ಬೋದ್ರಿ, ಎಸ್ ಟಿ ಸಮಾಂತರ ಕ್ಯೂ ಆರ್ ಅಂತ ಹೇಳ್ಬೋದು. ಎಸ್ ಟಿ ಸಮಾಂತರ ಕ್ಯೂ ಆರ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದೇನಂದ್ರೆ ಈ ಒಂದು ರೇಖೆಯನ್ನು ಹೇಳಿದ್ರಿಂದ ಇದು ಸಮಾನುಪಾತದಲ್ಲಿ ಏನಾದ್ರೂ ವಿಭಾಗಿಸುತ್ತೆ ಅಂತಂದ್ರೆ ಈ ಒಂದು ರೇಖೆ ಮೂರನೇ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಅದು ಏನಪ್ಪಾ ಅಂತಂದ್ರೆ ಥೇಲ್ಸ್ನ ವಿಲೋಮ ಪ್ರಮೇಯ. ಓಕೆ, ಥೇಲ್ಸ್ನ ಪ್ರಮೇಯದ ವಿಲೋಮ. ಥೇಲ್ಸ್ನ ಪ್ರಮೇಯದ ವಿಲೋಮದ ಮೇಲೆ ನಾವೇನಪ್ಪಾ ಅಂತಂದ್ರ ಇದನ್ನ ಹೇಳ್ಬಹುದು. ಸರಿನಾ? ರೈಟ್. ಹಂಗಂದ್ರೆ ಇವೆರಡು ಸಮ ಐತಿ ಅಂತಂದ್ರೆ ನಾವೇನ್ ಹೇಳ್ಬೋದ್ರಿ, ಕೋನ ಪಿ ಎಸ್ ಟಿ ಇಸ್ ಈಕ್ವಲ್ ಟು ಕೋನ ಪಿ ಕ್ಯೂ ಆರ್ ಆಗಿರ್ತೈತಿ. ಓಕೆ, ಪಿ ಎಸ್ ಟಿ ಇಸ್ ಈಕ್ವಲ್ ಟು ಕೋನ ಪಿ ಕ್ಯೂ ಆರ್ ಆಗಿರ್ತೈತಿ. ಒಂದ್ ನಿಮಿಷ, ಪಿ ಎಸ್ ಟಿ ಇಸ್ ಈಕ್ವಲ್ ಟು ಪಿ ಆರ್ ಕ್ಯೂ ಅಂತ ಹೇಳಾಕತ್ತಾರೆ ಅವರು. ಪಿ ಎಸ್ ಟಿ ಇಸ್ ಈಕ್ವಲ್ ಟು ಈ ಕೋನಕ್ಕೆ ಈ ಕೋನ ಸಮ ಐತಿ ಅಂತ ಹೇಳಾಕತ್ತಾರ. ನಾವು ಇದ್ರೊಳಗೆ ಏನಪ್ಪಾ ಅಂದ್ರೆ ಈ ಕೋನಕ್ಕೆ ಈ ಕೋನ ಸಮ ಐತಿ ಅಂತ ಬರಾಕತ್ತೈತಿ. ಹಂಗಂದ್ರೆ ಇವೆರಡು ಕೋನ ಏನಾಗಿರ್ತೈತ್ರಿ, ಅವೆರಡು ಕೋನ ಏನಾಗಿರ್ತಾವ ಅಂತಂದ್ರೆ ಸಮ ಆಗಿರ್ತಾವ. ಇದು ಏನಪ್ಪಾ ಅಂದ್ರೆ ಇದು ಇಲ್ಲಿ ಕಾರಣ ಏನಪ್ಪಾ ಅಂತಂದ್ರೆ ಇದು ಅನುರೂಪ ಕೋನಗಳದಾವು, ಅದ್ರ ಸಂಬಂಧ ಇದು ಸಮ ಆಗೈತಿ. ಓಕೆನಾ? ಅನುರೂಪ ಕೋನಗಳದಾವು. ನಂತರ ಇವು ಅನುರೂಪ ಕೋನಗಳು ಇದಕ್ಕೆ ಸಮ ಆಗೈತಿ. ಅದಾದ ನಂತರ ನಾವು ಇನ್ನೊಂದು ಬರ್ತೀವಿ ಏನಪ್ಪಾ ಅಂದ್ರೆ ಕೋನ ಪಿ ಎಸ್ ಟಿ ಇಸ್ ಈಕ್ವಲ್ ಟು ಕೋನ ಪಿ ಆರ್ ಕ್ಯೂ. ಇದು ಯಾವ ಆಧಾರದ ಮೇಲೆ ಅಂತಂದ್ರೆ ದತ್ತದ ಆಧಾರದ ಮೇಲೆ. ಪಿ ಎಸ್ ಟಿ ಇಸ್ ಈಕ್ವಲ್ ಟು ಪಿ ಕ್ಯೂ ಆರ್, ಪಿ ಎಸ್ ಟಿ ಇಸ್ ಈಕ್ವಲ್ ಟು ಪಿ ಆರ್ ಕ್ಯೂ. ಹಂಗಂದ್ರೆ ಏನಾಗಿರ್ತೈತಿ ಅಂದ್ರೆ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಏನಾಗಿರ್ತೈತ್ರಿ, ಪಿ ಕ್ಯೂ ಆರ್ ಈಕ್ವಲ್ ಟು ಕೋನ ಪಿ ಕ್ಯೂ ಆರ್ ಈಕ್ವಲ್ ಟು ಪಿ ಆರ್ ಕ್ಯೂ ಆಗಿರ್ತೈತಿ. ಕೋನ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಕೋನ ಪಿ ಆರ್ ಕ್ಯೂ ಆಗಿರ್ತೈತಿ. ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಪಿ ಆರ್ ಕ್ಯೂ ಆಗಿರ್ತೈತಿ. ಒಂದು ತ್ರಿಭುಜದೊಳಗ ಎರಡು ಕೋನಗಳ ಸಮ ಅದಾವ ಅಂತಂದ್ರ
ಅದರ ಎದುರು ಬದುರಿನ ಬಾಹುಗಳು ಏನಾಗಿರ್ತಾವ ಅಂತಂದ್ರೆ ಸಮವಾಗಿರ್ತಾವ. ಇದರಿಂದ ನಾವೇನ್ ಹೇಳ್ಬೋದು ಅಂತಂದ್ರೆ ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಅಂತ ಹೇಳ್ಬೋದು. ಪಿ ಕ್ಯೂ ಈಕ್ವಲ್ ಟು ಪಿ ಆರ್. ಎದಕ್ರಿ? ಎದಕ್ಕಂತಂದ್ರ ದಟ್ ಸಮಕೋನಗಳ ಅಭಿಮುಖ ಬಾಹುಗಳು, ಸಮಕೋನಗಳ ಅಭಿಮುಖ ಬಾಹುಗಳು ಏನಾಗಿರ್ತಾವು ಅಂತಂತಂದ್ರೆ ಸಮವಾಗಿರ್ತಾವು. ಸೊ ದೇರ್ ಫೋರ್ ತ್ರಿಭುಜ ಪಿ ಕ್ಯೂ ಆರ್ ಒಂದು ಸಮದ್ವಿಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ. ಸೊ ಅವ್ರು ಏನು ಸಾಧಿಸು ಅಂತಂದೇಳಿ ಸಾಧಿಸಿದೀವಿ. ಸೊ ಸಾಧಿಸಲಾಗಿದೆ. ಸರಿನಾ? ರೈಟ್. ಇದನ್ನ ಪೌಸ್ ಮಾಡಿಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ತ್ರಿಭುಜಗಳ ಪಾಠದ ಮೇಲಿನ 3 ಅಂಕದ ಪ್ರಶ್ನೆಗಳಾಗಿದ್ರಿ. ಮುಂದಿನ ವಿಡಿಯೋದೊಳಗೆ 4 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ. ಚೆನ್ನಾಗಿ ಓದ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೇನೆ.